ಬೆಂಗಳೂರಿನಲ್ಲಿ ಮನೆ ಕಟ್ಟಬೇಕು ಅನ್ಕೊಂಡವರು ಮಾಡುವಂತ ಮೊದಲನೇ ಕೆಲಸ ವಾಸ್ತುವನ್ನ ಕೇಳುವಂತದ್ದು. ಅದೇ ರೀತಿ ಇದೇ ತಿಂಗಳ 14ನೇ ತಾರೀಕು ಬೆಂಗಳೂರಿನ ಗೋವಿಂದರಾಜನಗರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಬರುವಂತ ಅನಂತ್ ವೇದಿಕ್ ಸೊಲ್ಯೂಷನ್ಗೆ 37 ವರ್ಷದ ಮಹಿಳೆ ವಾಸ್ತುಶಾಸ್ತ್ರವನ್ನ ಕೇಳಲಿಕ್ಕೆ ಹೋಗ್ತಾಳೆ. ಈ ವೇಳೆ ಆ ವಾಸ್ತುಶಾಸ್ತ್ರಜ್ಞ ಶಾಂತ್ ಕುಮಾರ್ ಎನ್ನುವಂತ ವ್ಯಕ್ತಿ ಮಹಿಳೆಯ ಜಾತಿಯನ್ನ ಕೇಳುವಂತದ್ದು, ಸುಮಾರು 15,000 ಹಣವನ್ನ ಪಡ್ಕೊಳ್ಳುವಂತದ್ದು, ಜೊತೆಗೆ ವಾಸ್ತುಶಾಸ್ತ್ರವನ್ನ ಹೇಳೋದ್ರ ಬದಲಾಗಿ ಆತ ಮಹಿಳೆಯ ಜೊತೆ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ದಾನೆ. ಜೊತೆಗೆ ಆತ ನನ್ನ ದೇಹದ ಖಾಸಗಿ ಭಾಗವನ್ನ ಮುಟ್ಟಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ ಅಂತೇಳಿ ಸದ್ಯ 37 ವರ್ಷದ ಮಹಿಳೆ ಬೆಂಗಳೂರಿನ ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ಮಹಿಳೆ ಕೊಟ್ಟಂತ ದೂರಿನ ಅನ್ವಯವಾಗಿ ಲೈಂಗಿಕ ದೌರ್ಜನ್ಯ ಸೆಕ್ಷನ್ ಅಡಿ ಗೋವಿಂದರಾಜನಗರ ಪೊಲೀಸರು ವಾಸ್ತುಶಾಸ್ತ್ರಜ್ಞ ಹಾಗೂ ಮೂವರ ವಿರುದ್ಧವಾಗಿ ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತೊಂದ್ ಕಡೆ ಇದೇ ಪ್ರಕರಣಕ್ಕೆ ಅಂದ್ರೆ ಇಷ್ಟುವರೆಗೂ ನಾವೇನ್ ಹೇಳಿದ್ವಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಸ್ವಾಮೀಜಿ ಕೂಡ ಅಂದ್ರೆ ವಾಸ್ತುಶಾಸ್ತ್ರಜ್ಞ ಏನಿದ್ದಾನೆ ಆತ ಕೂಡ 37 ವರ್ಷದ ಮಹಿಳೆ ಏನಿದ್ದಾಳೆ ಆಕೆ ಹಾಗೂ ಆಕೆಯ ಸಹಚರರ ವಿರುದ್ಧವಾಗಿ ಪ್ರತಿ ದೂರನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಮಹಿಳೆ ಏಕಾಏಕಿ ನಮ್ಮ ಕಚೇರಿಗೆ ಬಂದು ದಾಂಧಲೆಯನ್ನ ಮಾಡುವಂತದ್ದು, ನಮ್ಮ ಬಳಿ ಇದ್ದಂತ ಸುಮಾರು 1 ಲಕ್ಷ ಮೌಲ್ಯದ ಮೊಬೈಲ್ ನ ಕಸ್ಕೊಳ್ತಾರೆ. ಏಕಾಏಕಿ ನನ್ನ ಕುತ್ತಿಗೆ ಪಟ್ಟಿಯನ್ನ ಹಿಡಿದು ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಈ ವೇಳೆ ಕಚೇರಿಯಲ್ಲಿದ್ದಂತ ನನ್ನ ಪತ್ನಿ ಅವರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆ ಮಹಿಳೆ ಮತ್ತು ಆಕೆಯ ಸಹಚರರು ನನ್ನ ಪತ್ನಿಯ ಮೇಲೂ ಕೂಡ ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿ ಆಕೆಯ ದೇಹದ ಖಾಸಗಿ ಭಾಗಗಳನ್ನ ಮುಟ್ಟಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತೇಳಿ ವಾಸ್ತುಶಾಸ್ತ್ರಜ್ಞ ಶಾಂತ್ ಕುಮಾರ್ ಕೂಡ ಆ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವತ್ತಿನ ದಿನ ಏಪ್ರಿಲ್ 14ನೇ ತಾರೀಕು ನೀನು ನನ್ನ ಜೊತೆ ಬರಬೇಕು ಅಂತೇಳಿ ಮಹಿಳೆ ಆಕೆಯನ್ನ ಬೆದರಿಸ್ತಾರೆ. ಆಕೆ ಡೆಲ್ಲಿ ಪೊಲೀಸ್ ಜೊತೆಗೆ ಆಕೆಯ ಜೊತೆಯಲ್ಲಿ ಬಂದಿದ್ದಂತ ಸಹಚರನಿದ್ದಾರೆ ಅವರು ನಾವು ಮಾಧ್ಯಮದವರು ಅಂತೇಳಿ ಬೆದರಿಕೆಯನ್ನು ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಇಷ್ಟಕ್ಕೆ ಸುಮ್ಮನಾಗದೆ ನೀನು ನನ್ನ ಜೊತೆ ಬರದೇ ಹೋದಂತ ಸಂದರ್ಭದಲ್ಲಿ ನನ್ನ ಬಟ್ಟೆಯನ್ನ ಹರ್ಕೊಂಡು ನೀನು ನನಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ಯಾ ಅಂತೇಳಿ ಪೊಲೀಸರಿಗೆ ದೂರನ್ನ ಕೊಡ್ತೀವಿ ಅಂತೇಳಿ ಬೆದರಿಕೆಯನ್ನ ಹಾಕಿ ಅವರ ಜೊತೆಲಿ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. 37 ವರ್ಷದ ಮಹಿಳೆ ಆಕೆಯ ಸಹಚರರು ವಾಸ್ತುಶಾಸ್ತ್ರಜ್ಞ ಶಾಂತ್ ಕುಮಾರ್ನ ಹಾಗೂ ಅವರ ಪತ್ನಿಯನ್ನ ಆಟೋದಲ್ಲಿ ಕೂರಿಸ್ಕೊಂಡು ಬೆಂಗಳೂರಿನ ಗೋವಿಂದರಾಜ್ ನಗರದಿಂದ ಜಯನಗರದ ಕಡೆ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಆಟೋದಲ್ಲಿ ಕರ್ಕೊಂಡು ಹೋಗುವಂತ ಮಾರ್ಗ ಮಧ್ಯೆ ಶಾಂತ್ ಕುಮಾರ್ ಅವರ ಖಾಸಗಿ ಭಾಗಗಳನ್ನ ದೇಹದ ಖಾಸಗಿ ಭಾಗಗಳನ್ನ ಮುಟ್ಟುವಂಥದ್ದು, ಅವ್ರ ಮೇಲೆ ದೈಹಿಕವಾದಂತಹ ಹಲ್ಲೆಯನ್ನ ಮಾಡುವಂಥದ್ದು. ಇದನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಶಾಂತ್ ಕುಮಾರ್ ಹಾಗೂ ಅವರ ಪತ್ನಿ ಮೇಲೂ ಕೂಡ ಹಲ್ಲೆಯನ್ನ ಮಾಡ್ತಾರೆ. ಕಡೆದಾಗಿ ನಾವು ಯಾವಾಗ ನಮ್ಮ ಮೇಲೆ ಹಲ್ಲೆಯನ್ನ ಮಾಡ್ತಿದ್ರು, ಹೀಗಾಗಿ ಆಟೋದಲ್ಲಿ ಕರ್ಕೊಂಡು ಹೋಗ್ತಿದ್ದಂತ ಸಂದರ್ಭದಲ್ಲಿ ಕಿರ್ಚ್ಕೊಂಡು ಆಟೋದಿಂದ ಇಳಿದು ವಾಪಸ್ ಬಂದು ಪೊಲೀಸ್ ಠಾಣೆಗೆ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ವಿ ಅಂತೇಳಿ ಶಾಂತ್ ಕುಮಾರ್ 37 ವರ್ಷದ ಮಹಿಳೆ ಹಾಗೂ ಅವರ ಸಹಚರರ ಮೇಲೆ ಪ್ರತಿ ದೂರನ್ನ ಕೊಟ್ಟಿರುವಂತದ್ದು. ಇಲ್ಲಿ ಮಹಿಳೆ ಆರೋಪವನ್ನ ಮಾಡ್ತಿರುವಂತದ್ದು, ವಾಸ್ತುಶಾಸ್ತ್ರವನ್ನ ಕೇಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಸ್ವಾಮೀಜಿ 15,000 ಹಣವನ್ನ ಪಡಿತಾರೆ, ನನ್ನ ಜಾತಿಯನ್ನ ಕೇಳ್ತಾರೆ, ನನ್ನ ದೇಹದ ಖಾಸಗಿ ಭಾಗಗಳನ್ನ ಮುಟ್ಟಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾರೆ ಅಂತೇಳಿ 37 ವರ್ಷದ ಮಹಿಳೆ ದೂರನ್ನ ಕೊಟ್ಟಿದ್ರೆ, ಇದಕ್ಕೆ ಪ್ರತಿಯಾಗಿ ವಾಸ್ತುಶಾಸ್ತ್ರಜ್ಞ ಶಾಂತ್ ಕುಮಾರ್ ಆ ಮಹಿಳೆ ಮಾಡ್ತಿರುವಂತ ಆರೋಪ ಎಲ್ಲವೂ ಕೂಡ ಸುಳ್ಳು, ಆಕೆ ಮತ್ತು ಆಕೆಯ ಸಹಚರರು ನನ್ನ ಕಚೇರಿಗೆ ಬಂದಂತವ್ರೆ, ನನ್ನ ಮೇಲೆ ದೈಹಿಕವಾದಂತ ಹಲ್ಲೆಯನ್ನ ಮಾಡ್ತಾರೆ, ನಮ್ಮ ಬಳಿ ಇದ್ದಂತ ಮೊಬೈಲ್ ಅನ್ನ ಕಸಿತಾರೆ, ಇದನ್ನ ಪ್ರಶ್ನೆ ಮಾಡಿದಂತ ನನ್ನ ಪತ್ನಿ ಹಾಗೂ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡ್ತಾರೆ, ನಮ್ಮನ್ನ ಅಕ್ರಮವಾಗಿ ಆಟೋದಲ್ಲಿ ಕರ್ಕೊಂಡೋಗಿ ಆಟೋದಲ್ಲಿ ಹಲ್ಲೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ, ಅವರೇ ತಮ್ಮ ಮೈ ಮೇಲಿದ್ದಂತ ಬಟ್ಟೆಗಳನ್ನ ಹರ್ಕೊಂಡು ಲೈಂಗಿಕವಾದಂತ ದೌರ್ಜನ್ಯವನ್ನ ಮಾಡಿದ್ಯಾ ಅಂತೇಳಿ ಪೊಲೀಸರಿಗೆ ದೂರನ್ನ ಕೊಡ್ತೀವಿ ಅಂತೇಳಿ ಬೆದರಿಕೆಯನ್ನ ಹಾಕ್ತಾರೆ. ಒಂದ್ ಕಡೆ ಮಹಿಳೆ ಆಕೆ ಡೆಲ್ಲಿ ಪೊಲೀಸ್ ಅಂತ ಹೇಳ್ತಾಳೆ, ಆಕೆ ಜೊತೆಲಿ ಬಂದಿಂತಂದವರು ನಾವು ಮಾಧ್ಯಮದವರು ನಿನ್ನ ಮಾನವನ್ನ ಹರಾಜ್ ಮಾಡ್ತೀನಿ ಅಂತೇಳಿ ಬೆದರಿಕೆಯನ್ನ ಹಾಕಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತೇಳಿ ವಾಸ್ತುಶಾಸ್ತ್ರಜ್ಞ ಶಾಂತ್ ಕುಮಾರ್ ಪ್ರತಿ ದೂರನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಸದ್ಯ ಎರಡೂ ಕಡೆಯ ದೂರು ಹಾಗೂ ಪ್ರತಿ ದೂರನ್ನ ಪಡ್ಕೊಂಡಿರುವಂತ ಗೋವಿಂದರಾಜನಗರ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಇಬ್ಬರು ಮಾಡ್ತಿರುವಂತಹ ದೂರು ಹಾಗೂ ಪ್ರತಿ ದೂರಿನಲ್ಲಿ ವಾಸ್ತವ ಏನು, ಸತ್ಯಾಸತ್ಯತೆ ಏನು, ಜೊತೆಗೆ ಯಾರ ಆರೋಪ ಸತ್ಯ ಅನ್ನೋದು ಪೊಲೀಸರ ಮುಂದಿನ ವಿಚಾರಣೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.